ಕಟ್ಟಡದ ಗೋಡೆ ಬೀಳದಂತೆ ತಡೆದ ಭಕ್ತರ ವಿಶಿಷ್ಟ ಭಕ್ತಿಯ ಗಣಪ ಅಂಕೋಲಾ ಪಟ್ಟಣದ ಹಳೆಯ ತಹಶೀಲ್ದಾರ್ ಕಚೇರಿಯ ಕಟ್ಟಡದ ಗೋಡೆಯ ಮೇಲಿದ್ದು, ಪಟ್ಟಣದಲ್ಲಿ ಹೊಸ ಸುಸಜ್ಜಿತ ತಹಶೀಲ್ದಾರ್ ಕಚೇರಿ ಕೆಲ ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದೆಯಾದರೂ ಹಳೆಯ ತಹಶೀಲ್ದಾರ್ ಕಚೇರಿಯ ಕಟ್ಟಡ ಇದುವರೆಗೂ ಹಾಗೆಯೇ ಇದೆ. ಅದಕ್ಕೆ ಕಾರಣ ಅದರಲ್ಲಿರುವಂತಹ ಗೋಡೆ ಗಣಪತಿ. ಈ ಗೋಡೆ ಗಣಪನಿಗೆ ನೂರಾರು ವರ್ಷಗಳ ಇತಿಹಾಸವಿದ್ದು, ಬ್ರಿಟಿಷರ ಕಾಲದಲ್ಲಿ ತಾಲೂಕು ದಂಡಾಧಿಕಾರಿಗಳ ಕಚೇರಿ ನಿರ್ಮಾಣ ಹಂತದಲ್ಲಿ ಗೋಡೆ ಪದೇ ಪದೇ ಕುಸಿಯಲಾರಂಭಿಸಿತು. ತಾಂತ್ರಿಕ ಪರಿಣಿತರ ಸಹಾಯ ಪಡೆದರೂ ಕೂಡ ಗೋಡೆ ನಿರ್ಮಾಣ ಮಾತ್ರ ಸಾಧ್ಯವಾಗದಂತಹ ಸ್ಥಿತಿಯಲ್ಲಿತ್ತು. ಹಾಗಾಗಿ ಕಾರ್ಮಿಕರು ಮತ್ತು ಬ್ರಿಟಿಷ್ ಅಧಿಕಾರಿಗಳು ಕಟ್ಟಡ ಕಾಮಗಾರಿಯನ್ನು ಮೊಟಕುಗೊಳಿಸುವಂತಾಯಿತು. ಸ್ಥಗಿತಗೊಂಡ ಕಟ್ಟಡ ಕಾಮಗಾರಿಯ ಗೋಡೆಯ ಮೇಲೆ ಗಣಪನ ಮೂರ್ತಿ ಪ್ರತಿಷ್ಠಾಪಿಸಿದಲ್ಲಿ ಕಟ್ಟಡ ಪೂರ್ಣಗೊಳ್ಳಬಹುದೆಂಬ ಭಕ್ತಿ ಭಾವವನ್ನು ಬ್ರಿಟಿಷ್ ಅಧಿಕಾರಿಗಳಲ್ಲಿ ಕಟ್ಟಡ ಕಾರ್ಮಿಕರು ತೋಡಿಕೊಂಡರು. ಕಾರ್ಮಿಕರ ಮಾತಿಗೆ ಬೆಲೆಯಿಟ್ಟ ಬ್ರಿಟಿಷರು ಗೋಡೆಯಲ್ಲಿ ಗಣಪನನ್ನ ನಿರ್ಮಿಸುವಂತೆ ಆದೇಶಿಸಿದರು. ಕಾರ್ಮಿಕರ ಕೈಚಳಕದಿಂದ ಗೋಡೆಯಲ್ಲಿ ಮೂಡಿಬಂದ ಗಣಪ ಗೋಡೆ ಗಣಪತಿ ಎಂದೇ ಖ್ಯಾತಿ ಹೊಂದಿ ಪೊಲೀಸ್ ಇಲಾಖೆ ಹಾಗೂ ತಹಶೀಲ್ದಾರ್ ಕಚೇರಿಯ ವತಿಯಿಂದ ಗಣೇಶ ಚತುರ್ಥಿಯ ನಿಮಿತ್ತ 5 ದಿನಗಳವರೆಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತಿದೆ. ಒಟ್ಟಾರೆ ತಾಲೂಕಿನ ಭಕ್ತರ ಸಂಕಷ್ಟಗಳನ್ನು ಪರಿಹರಿಸುವ ಎಂಬ ಖ್ಯಾತಿ ಪಡೆದ ಗೋಡೆ ಗಣಪತಿಯ ಬಗ್ಗೆ ತಮಗೆಲ್ಲ ತಿಳಿಸಬೇಕೆಂಬುದೇ ನಮ್ಮ ನಾಡು ನಮ್ಮ ಹೆಮ್ಮೆ ತಂಡದ ಆಶಯ.